ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಮಾಡಿರುವಂತಹ 5 ಪ್ರಮುಖ ರೂಲ್ಸ್ನ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಲೇಬೇಕು. ಹಾಗಾದರೆ ಯಾವ ರೂಲ್ಸ್ ಅದು, ನೀವು ಅದರಲ್ಲಿ ಎಷ್ಟು ಫಾಲೋ ಮಾಡ್ತಾ ಇದ್ದೀರಾ, ಇನ್ಯಾವ್ದು ಬಿಟ್ಟಿದ್ದೀರಾ, ಎಲ್ಲ ಪೂರ್ತಿ ವಿಡಿಯೋ ನೋಡಿ ನೀವು ಕೂಡ ಆ ರೂಲ್ಸ್ ಏನೇನಿದೆಯೋ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಲೇಬೇಕು. ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಸಂಪೂರ್ಣವಾಗಿ ನೀವು ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ಹಾಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವಿಡಿಯೋಗೆ. ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಯೂಸ್ಫುಲ್ ಕಂಟೆಂಟ್ ಇದೆ, ನಮಗೆ ಹೆಲ್ಪ್ ಆಗ್ತಿದೆ ಅಂದರೆ ಪ್ಲೀಸ್ ಪ್ರತಿಯೊಬ್ಬರು ಕೂಡ ಮರಿದಲ್ಲೇ ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಂಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ನಿಮಗೆ ಯೂಸ್ಫುಲ್ ಆಗಿರುವಂತಹ ಮಾಹಿತಿನ ನಾನು ತರ್ತಾನೆ ಇರ್ತೀನಿ. ಹಾಗೆ ನೀವು ಡೈಲಿ ನ್ಯೂಸ್ ಶಾರ್ಟ್ಸಲ್ಲೂ ಕೂಡ ಚೆಕ್ ಮಾಡ್ಬೋದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತೀರಾ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಇದು ಕೇಂದ್ರ ಸರ್ಕಾರದಿಂದ ಮಾಡಿರುವಂತಹ ರೂಲ್ಸ್ಗಳು ಪ್ರತಿಯೊಬ್ಬರು ಕೂಡ ಕಂಪಲ್ಸರಿಯಾಗಿ ಪಾಲಿಸಲೇಬೇಕಾಗಿರುವಂತಹ ವಿಷಯ ಆಗಿರುತ್ತೆ. ಮೊದಲನೇದಾಗಿ ನೀವು ಪ್ರತಿಯೊಬ್ಬರ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ನಿಮಗೂ ಕೂಡ ಗೊತ್ತಿದೆ, ಇವಾಗ ಏನೇ ತೊಗೊಂಡ್ರು, ಎಲ್ಲಿಗೆ ಹೋದ್ರು, ಏನೇ ಮಾಡಿದ್ರು ಕೂಡ ಪ್ರತಿಯೊಂದು ಕಡೆನೂ ಆಧಾರ್ ಕಾರ್ಡ್ನ ಕೇಳ್ತಾರೆ. ಇವಾಗ ಹೊಸ ರೂಲ್ಸ್ ಏನಪ್ಪ ಕೇಂದ್ರ ಸರ್ಕಾರದಿಂದ ಮಾಡಿರೋದು ಅಂದರೆ, ಇನ್ನು ಮುಂದೆ ಆಲ್ ಓವರ್ ಇಂಡಿಯಾ ಆಧಾರ್ ಕಾರ್ಡು ಪ್ರಮುಖ ದಾಖಲೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಷ್ಟು ದಿನ ಕೂಡ ಪ್ರಮುಖ ದಾಖಲೆನೇ ಆಗ್ತಿತ್ತು. ಬಟ್ ಎಲ್ಲ ಕಡೆ ಹೋದಾಗ ಅಥವಾ ಯಾವುದೇ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾದ್ರೆ ಆಧಾರ್ ಕಾರ್ಡು ಕಂಪಲ್ಸರಿ ಮಾಡಿದ್ದಾರೆ. ಮುಂಚೆ ಪಾಸ್ಪೋರ್ಟ್ ಇತ್ತು, ಪ್ರತಿಯೊಂದು ಕಡೆ ಕೂಡ ಮೇಯ್ನಾಗಿ ಪಾಸ್ಪೋರ್ಟ್ ಇದ್ದರೆ ಸಾಕು ಅಂತ ಹೇಳೋರು. ಬಟ್ ಇವಾಗ ಪಾಸ್ಪೋರ್ಟ್ಗಿಂತ ಬಹುಮುಖ್ಯ ದಾಖಲಾತಿ ಅಂದರೆ ಆಧಾರ್ ಕಾರ್ಡ್ನ ಮಾಡಿದ್ದಾರೆ. ಸೊ ಹಾಗಾಗಿ ಆಧಾರ್ ಕಾರ್ಡ್ ಬಗ್ಗೆ ಏನೇ ಅಪ್ಡೇಟ್ ಇರಲಿ ಅಥವಾ ಏನೇ ಅದರಲ್ಲಿ ನಿಮ್ಮದು ಪ್ರಾಬ್ಲಮ್ ಇದ್ರೂ ಕೂಡ ಆದಷ್ಟು ಬೇಗ ಸರಿ ಮಾಡ್ಕೊಳ್ಳಿ. ಇನ್ನು ಮುಂದೆ ಆಲ್ ಓವರ್ ಇಂಡಿಯಾ ಎಲ್ಲೇ ಹೋದ್ರೂ ಕೂಡ ಆಧಾರ್ ಕಾರ್ಡ್ ಅನ್ನೋದು ಪ್ರಮುಖ ದಾಖಲೆ ಆಗಿ ನಿರ್ವಹಿಸುತ್ತೆ. ಎರಡನೇದೇನಪ್ಪ ರೂಲ್ಸು ಅಂದರೆ, ನೀವು ನಿಮ್ಮ ಆಧಾರ್ ಕಾರ್ಡ್ನ ನಿಮ್ಮ ಎಲ್ಲ ಬ್ಯಾಂಕ್ ಅಕೌಂಟ್ಗಳಿಗೂ ಲಿಂಕ್ ಮಾಡಿರಲೇಬೇಕು. ಹೌದು, ಸಾಕಷ್ಟು ಬಾರಿ ನಾನು ನಿಮಗೆ ತಿಳಿಸಿದ್ದೀನಿ, ನಿಮ್ದು ಎಲ್ಲೆಲ್ಲ ಬ್ಯಾಂಕ್ ಅಕೌಂಟ್ ಇದೆ ಅಲ್ಲಿ ಎಲ್ಲ ಕಡೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು. ನೀವು ಲಿಂಕ್ ಮಾಡಿದ್ರೆ ಮಾತ್ರನೇ ನೀವು ಸರ್ಕಾರದಿಂದ ಯಾವುದೇ ರೀತಿ ಪಿಂಚಣಿ ಅಮೌಂಟ್ ಆಗಿರ್ಬೋದು, ಅಥವಾ ನೀವು ಯಾವುದೋ ಹೊಸ ಯೋಜನೆಗಳಿಗೆ ಅಪ್ಲೈ ಮಾಡಿರ್ತೀರ, ಅಥವಾ ಈ ಗ್ಯಾರಂಟಿ ಸ್ಕೀಮ್ ಆಗಿರ್ಬೋದು, ರಾಜ್ಯ ಸರ್ಕಾರದ್ದು ಅಥವಾ ಕೇಂದ್ರ ಸರ್ಕಾರದ್ದು ಅಂತ ಇಲ್ಲ, ನೀವು ಏನೇ ಸರ್ಕಾರದಿಂದ ಹಣ ತಗೋಬೇಕು ಕೂಡ ಕಂಪಲ್ಸರಿಯಾಗಿ ಲಿಂಕ್ ಮಾಡಿರಲೇಬೇಕು. ಹಣ ತಗೊಳಕ್ಕೆ ಅಂತಾನೆ ಅಲ್ಲ, ನಿಮ್ದು ಆಧಾರ್ ಕಾರ್ಡ್ ಆಕ್ಟಿವ್ ಆಗಿರಬೇಕು ಅಂತಂದರೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಲಿಂಕ್ ಮಾಡಲೇಬೇಕು. ಹಾಗೆ ಮೂರನೇದು ಬಂದರೆ ನಿಮ್ಮ ಆಧಾರ್ ಕಾರ್ಡ್ನ ಪ್ಯಾನ್ ಕಾರ್ಡಿಗೆ ಲಿಂಕ್ ಮಾಡಬೇಕು. ಹೌದು, ಸಾಕಷ್ಟು ಬಾರಿ ತಿಳಿಸಿದ್ದಾರೆ, ನೀವು ನಿಮ್ಮ ಪ್ಯಾನ್ ಕಾರ್ಡ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕು, ಹಾಗೆ ರೇಷನ್ ಕಾರ್ಡಿಗೆ ಲಿಂಕ್ ಮಾಡಬೇಕು ಅಂತ. ಯಾಕಂದರೆ ನಾನು ನಿಮಗೆ ಆಗಲೇ ಹೇಳ್ದಂಗೆ ಆಧಾರ್ ಕಾರ್ಡ್ ಪ್ರಮುಖ ದಾಖಲೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಿಮ್ಮ ಆಧಾರ್ ಕಾರ್ಡ್ನ ಒಂದ್ಸತಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿದ್ರೆ ಸಾಕು, ನಿಮ್ಮ ಇಡೀ ಡೀಟೇಲ್ಸೇ ಅದರಲ್ಲಿ ಸಿಗಬೇಕು. ಹಾಗಾಗಿ ಎಲ್ಲ ಕಡೆ ಲಿಂಕ್ನ ಮಾಡಲೇಬೇಕು ನಿಮ್ಮ ಆಧಾರ್ ಕಾರ್ಡ್ಗೆ. ನಿಮ್ಮ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು. ಮಾಡಿಸಿಲ್ಲ ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸಿ. ಇದನ್ನು ಫ್ರೀಯಾಗಿ ಕೂಡ ತುಂಬ ದಿನನೇ ಕೊಟ್ಟರು ಸರ್ಕಾರದವರು, ಬಟ್ ಅದು ಮಾಡಲಿಲ್ಲ. ತುಂಬ ಜನ ನೆಗ್ಲೆಕ್ಟ್ ಮಾಡಿದ್ರು. ಆಮೇಲೆ 1000 ರೂಪೀಸ್ ಫೈನ್ ಕೂಡ ಹಾಕಿದ್ರು. ಕೆಲವೊಂದಕ್ಕೆ ಇನ್ನೂ ಕೂಡ ನಿಮಗೆ ಅವಕಾಶನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಹೋಗಿ ಲಿಂಕ್ ಮಾಡಿಸಿಲ್ಲ ಅಂದರೆ ಮಾಡಿಸ್ಕೊಳ್ಳಿ. ನಾಲ್ಕನೇದು ಬಂದು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್. ಹೌದು, ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ತಾನೆ ಇರಬೇಕು. ಈಗೇನಾದರೂ ಹೊಸ ನಂಬರ್ನ ಚೇಂಜ್ ಮಾಡಿರ್ತೀರ, ಅಥವಾ ಹೊಸ ಅಡ್ರೆಸ್ನ ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನೋ ಆಗಿರುತ್ತೆ, ಅಥವಾ ನಿಮ್ಮ ಆಧಾರ್ ಕಾರ್ಡ್ನ ಮಾಡಿಸಿ 10 ವರ್ಷ ಆಗಿದೆ, ನಾವೇನೂ ಚೇಂಜಸ್ ಮಾಡಿಲ್ಲ, ಅವಾಗ ಮಾಡಿಸಿದ್ದು ಹೇಗಿತ್ತು ಹಂಗೆ ಇದೆ ಅಂದರೆ ದಯವಿಟ್ಟು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಹತ್ತಿರದ CSC ಸೆಂಟರ್ಸ್ಗಳಲ್ಲಿ ಹೋಗಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕು. ಇದು 4ನೇದಾಗಿತ್ತು. ಇನ್ನು 5ನೇದು ಏನಪ್ಪ ಅಂತಂದರೆ, ನಿಮ್ಮ ಪ್ರತಿಯೊಬ್ಬರು ಕೂಡ ಬಯೋಮೆಟ್ರಿಕ್ ಅಪ್ಡೇಟ್ನ ಮಾಡಿಸ್ಲೇಬೇಕು. ಬಯೋಮೆಟ್ರಿಕ್ ಅಪ್ಡೇಟ್ ಅಂದರೆ ಏನು, ನಿಮ್ಮ ಥಂಬ್ ಇಂಪ್ರೆಷನ್ ಕೊಡೋದಾಗಿರ್ಬೋದು, ಮತ್ತು ಕಣ್ಣಿಂದು ಕೂಡ ಅವರು ತಗೋತಾರೆ. ಅಲ್ಲಿ ನೀವು CSC ಸೆಂಟರ್ಸ್ಗಳಲ್ಲಿ ಹೋದರೆ, ಗ್ರಾಮ 1 ಕರ್ನಾಟಕ 1 ಬೆಂಗಳೂರು 1 ಇಂಥ ಕೇಂದ್ರಗಳಿಗೆ ಹೋದರೆ ಬಯೋಮೆಟ್ರಿಕ್ ಸಿಸ್ಟಮ್ನ ಕಂಪಲ್ಸರಿಯಾಗಿ ಅಪ್ಡೇಟ್ ಮಾಡಲೇಬೇಕು. ಯಾಕೆ ಈ ಥರ ಹೇಳ್ತಿದ್ದಾರೆ ಅಂದರೆ, ಸಪೋಸ್ ನೋಡಿ, ನೀವೀಗ ಒಂದು 10 ವರ್ಷದ ಹಿಂದೆ ಅಥವಾ ಒಂದು 5 ವರ್ಷದ ಹಿಂದೆ ನೀವು ನಮ್ಮ ಆಧಾರ್ ಕಾರ್ಡ್ನ ಮಾಡಿಸ್ಕೊಂಡಿರ್ತೀರ.
ಅವಾಗಿದ್ದಕ್ಕೂ ಇವಾಗಿದ್ದಕ್ಕೂ ನಿಮ್ಮ ಬೆರಳಿನ ಅಚ್ಚಾಗಿರ್ಬೋದು ಅಥವಾ ಕಣ್ಣಿಂದ ಆಗಿರ್ಬೋದು ಚೇಂಜಸ್ ಆಗಿರುತ್ತೆ. ಸೊ ಹಾಗಾಗಿ ಪ್ರತಿ ಸತಿ ಆವಾಗವಾಗ ಒಂದು ಬಯೋಮೆಟ್ರಿಕ್ನ ಅಪ್ಡೇಟ್ ಮಾಡಿಸ್ತಾನೆ ಇರಬೇಕು. ಇವಾಗಲೂ ಕೂಡ ಅಷ್ಟೇ, ಅದನ್ನ ಹೊಸ ರೂಲ್ಸ್ನ ತಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಬಯೋಮೆಟ್ರಿಕ್ ಅಪ್ಡೇಟ್ನ ಮಾಡಿಸ್ಲೇಬೇಕು. ಏನಿಲ್ಲ, ನೀವು ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡೋದ್ರೆ ಸಾಕು, ನಿಮ್ಮ ತಂಬ್ ಇಂಪ್ರೆಷನ್ ಹೆಬ್ಬೆರಳು ಇಲ್ಲಾಂದರೆ ಒಂದೊಂದ್ಸತಿ 5 ಬೆರಳಿಂದು ತಂಬ್ ತಗೋತಾರೆ. ಹಾಗೆ ಕಣ್ಣಿಂದು ಕೂಡ ಚೆಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಕೊಡ್ತಾರೆ. ಇವು 5 ರೂಲ್ಸ್ನ ಕಂಪಲ್ಸರಿಯಾಗಿ ಪ್ರತಿಯೊಬ್ಬರು ಕೂಡ ಪಾಲಿಸಲೇಬೇಕು. ನಿಮಗೂ ಕೂಡ ನಾನು ಆಗಲೇ ಹೇಳ್ದಂಗೆ ಆಧಾರ್ ಕಾರ್ಡ್ ಅನ್ನೋದು ಪ್ರಮುಖ ದಾಖಲೆಯಾಗಿ ಕಾರ್ಯನಿರ್ವಹಿಸುತ್ತೆ. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು. ಏನೇ ಚೇಂಜಸ್ ಇರಲಿ ಅಥವಾ ನಿಮ್ಮದೇನೋ ಅಡ್ರೆಸ್ಸು, ನೀವೊಂದು ಅಡ್ರೆಸ್ಸಲ್ಲಿ ಇರ್ತೀರ ಅಥವಾ ಆಧಾರ್ ಕಾರ್ಡಲ್ಲೇ ಒಂದು ಅಡ್ರೆಸ್ ಇರುತ್ತೆ ಅಂದರೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ದೇನು ಇವಾಗ ಪ್ರೆಸೆಂಟ್ ಅಡ್ರೆಸ್ ಇರುತ್ತೆ ಅದಕ್ಕೆ ಅಪ್ಡೇಟ್ ಮಾಡಿಸಿ. ಫೋನ್ ನಂಬರು ಅಷ್ಟೇ, ಅಥವಾ ನಿಮ್ದು ಏನಾದ್ರು ಡೇಟ್ ಆಫ್ ಬರ್ತಲ್ಲಿ ಚೇಂಜಸ್ ಮಾಡಿಸ್ಬೇಕು ಅಂತಿದ್ರೆ, ಹೆಸರು ಮಿಸ್ಟೇಕ್ ಇದ್ದರೆ ಪ್ರತಿಯೊಂದು ಕೂಡ ನೀವು CSC ಸೆಂಟರ್ಸ್ಗಳಲ್ಲಿ ಮಾಡಿಕೊಡ್ತಾರೆ. ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಅಂತ ಕೇಂದ್ರಗಳಲ್ಲಿ ಮಾಡಿಕೊಡ್ತಾರೆ. ಆದಷ್ಟು ಕೂಡ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟಲ್ಲಿ ಇಟ್ಕೊಂಡಿರಿ, ಆ್ಯಕ್ಟಿವ್ ಆಗಿ ಇಟ್ಕೊಂಡಿರಿ. ಹಾಗೆ ಎಲ್ಲ ಡಾಕ್ಯುಮೆಂಟ್ಸ್ಗೂ ಲಿಂಕ್ ಮಾಡಿ ನೀವು ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಸರ್ಕಾರದ ಏನೇ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.